ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿತ್ತು. ನಿನ್ನೆ ಕವರ್ ಮಾಡೋದು ಮರ್ತು ಹೋಗಿದ್ದೆ, ಆದರೆ ಕಮ್ಯುನಿಟಿ ಟ್ಯಾಬಲ್ಲಿ ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಅದೇ ರೀತಿಯೇ ಆಯಿತು. ನಾವು ಅಂದ್ಕೊಂಡಂಗೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ಒಂದು ಸೈಡ್ ವೇಸ್ ಎಕ್ಸ್ಪೈರಿನೇ ಆಯಿತು, ಒಂದು 200 ಪಾಯಿಂಟ್ ರೇಂಜಲ್ಲಿ. ಸೊ ಮಾತಾಡ್ತೋಗೋಣ. ಇವತ್ತು IT ಸೆಕ್ಟರ್ ಪೈನಲ್ಲಿತ್ತು. ಇದ್ರ ಬಗ್ಗೆ ಡಿಸ್ಕಷನ್ ಗ್ರೂಪಲ್ಲಿ ನಿನ್ನೆ ಮಾತಾಡಿದ್ವಿ. ನಿನ್ನೆ US ಕಂಪನಿ ಆಕ್ಸೆಂಚರ್ IT ಜಾಯಿಂಟು ಅವ್ರದ್ದು ರಿಸಲ್ಟ್ಸ್ ಬಂದಿತ್ತು. ತುಂಬ ಒಂದು 9% 10% ಡೌನ್ ಮೂಮೆಂಟ್ ಆಗಿತ್ತು. ಗೈಡೆನ್ಸು ಕೂಡ ಕಮ್ಮಿ ಮಾಡಿದ್ದಾರೆ ಅಂತ ಬಂತು. ನೋಡಿ, ಯೂಶಲಿ ಸರ್ವಿಸ್ ಕಂಪ್ನೀಸಲ್ಲಿ ಅಲ್ಲಿ ಫಸ್ಟ್ ಶುರು ಆಗುತ್ತೆ. ಅದಾದಮೇಲೆ ಈಗ TCS ಏಪ್ರಿಲ್ 8ನೇ ತಾರೀಕು ಏನೋ ಬರುತ್ತೆ ಅವ್ರದ್ದು ರಿಸಲ್ಟು. ಅದಾದಮೇಲೆ ಇನ್ಫೋಸಿಸ್ದು 11-12ನೇ ತಾರೀಕು ಇನ್ಫೋಸಿಸ್ ರಿಸಲ್ಟ್ಸ್ ಇರ್ಬೋದು. ಈ ಕಾರಣದಿಂದಾಗಿ ಅಲ್ಲೊಂದು ಪುಷ್ ಆ ಕಡೆಯಿಂದ ಆ ಥರ ಸಿಕ್ಕಿರೋದ್ರಿಂದ ಆ್ಯಪಲ್ ಕೂಡ 4% ಕರೆಕ್ಷನ್ ಆಗಿತ್ತು ನಿನ್ನೆ. IT ಸೆಕ್ಟರ್ ಎಲ್ಲ ಕೂಡ ಇವತ್ತು ಪೇನಲ್ಲಿತ್ತು. ಈ ರೀತಿಯಾಗಿತ್ತು. ಅದೇ ರೀತಿ ಇವತ್ತು ಟಾಪ್ ಲೂಸರ್ ಅಂದರೆ ಮೈಂಟ್ರಿ. ಇದನ್ನ ಒಂದು ಯಾಕೆ ಈ ಕಡೆ ತೆಗೆದು ಹಾಕಿಲ್ಲ ಅಂತ ಗೊತ್ತಿಲ್ಲ. ಅದು IT ಕಂಪ್ನಿನೇ. ನಾನು ಫೋಟೋ ಬಂದಿರುತ್ತೆ, ಮುಚ್ಚೋಗಿರುತ್ತೆ ನಿಮಗೆ. ಕೆಳಗಡೆ ಇದೆ, ಹಿಂದ್ಗಡೆ ಮೈಂಟ್ರಿ L&T ಮೈಂಟ್ರಿನಲ್ಲಿ 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಇವತ್ತು ಆಟೋ ಸೆಕ್ಟರ್ ತುಂಬ ಚೆನ್ನಾಗಿತ್ತು. ಹೀರೋ ಮೋಟೋ ಕಾಪ್ ಅಂತ ಕಾಣುತ್ತೆ. 3.63% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಇವತ್ತು ಹೀರೋ ಮೋಟೋ ಕಾಪ್ ಟಾಪ್ ಗೇನರ್ ಆಗಿದೆ. ಅದು ಕೂಡ ನೋಡಿ ಆಲ್ ಟೈಮ್ ಹೈ ಹತ್ರ ಬಂದಿದೆ. ಮಾರುತಿ 12,000 ಲೆವೆಲ್ನ ಕ್ರಾಸ್ ಮಾಡಿ ಅದು ಮೇಲ್ಗಡೆ ಹೋಗ್ತಾನೆ ಇದೆ. ಪ್ರಾಫಿಟ್ ಇದ್ದವರು ಆರಾಮಾಗಿ ರೈಡ್ ಮಾಡ್ತಾ ಇರಿ ಅಂತ ನಿಮ್ಗೆ ಹೇಳಿದ್ದೆ. FMCG ಸೆಕ್ಟರ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಬೇರೆ ಎಲ್ಲ ಸೆಕ್ಟರ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು, ಎಕ್ಸೆಪ್ಟ್ IT ಅಂತ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿಯಾಗಿ ಟ್ರೇಡ್ ಇತ್ತು ಅಂತ. ಸೊ ನಿಫ್ಟಿ ನೆನ್ನೆ ಮಾತಾಡ್ಕೊಂಡಿದ್ವಿ. 22,100 ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಫ್ಟಿನಲ್ಲಿ. ಮೇಲ್ಗಡೆ ಹೋದರೆ ನಮಗೆ 22,100ರಲ್ಲಿ ಏನು ಮಾಡುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ನೋಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ ಒಂದು ಫ್ಯಾಕ್ಟ್, 22,100ಕ್ಕಿಂತ ಮೇಲ್ಗಡೆ ತುಂಬ ಚೆನ್ನಾಗಿ ಹೋಗಿ 22,160 ತನಕ ಹೋಗಿ ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದು ಮತ್ತೆ 22,100 ಒಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೋಮವಾರ ಹೋಳಿ ಹಬ್ಬದ ಪ್ರಯುಕ್ತ ನಮಗೆ ರಜೆ ಇದೆ ಅಲ್ವಾ, ಅಂದರೆ ನಮಗೆ ಇಲ್ಲಿ ರಜೆ ಇರುತ್ತೋ ಇಲ್ಲೋ, ಬಟ್ ಮಾರ್ಕೆಟಿಗಂತೂ ರಜೆ ಇದೆ. ಹಾಗಾಗಿ ನಾನು ನೆಕ್ಸ್ಟ್ ಓಪನ್ ಆಗುವಂಥದ್ದು ಮಂಗಳವಾರ ದಿನನೇ. ಈಗ ಯಾಕೆ 22,100 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಇದು ಮೇಲ್ಗಡೆ ಹೋಗ್ತಿದೆ ಅಂತ ಅನ್ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆದರೆ ಇದರೊಳಗಡೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅದಕ್ಕಿಂತ ಮೇಲ್ಗಡೆ ತೊಗೊಂಡೋಗಿ ಕ್ಲೋಸಿಂಗ್ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕ್ಲೋಸಿಂಗ್ ಆಗಿದೆ ಇವತ್ತು. ಸೊ ಇದು ಸಸ್ಟೈನ್ ಆಗಬೇಕು ಅಂದರೆ 22,100ನ ನಾವು ಆರಾಮಾಗಿ ಬೀಟ್ ಮಾಡ್ಕೊಂಡು ಮೇಲ್ಗಡೆ ಹೋದರೆ 22,300ರಲ್ಲಿ ನಮಗೆ ನೆಕ್ಸ್ಟ್ ಸ್ಟಾಪ್ಗಳು ಕಾಣಿಸ್ತಾ ಇದೆ. ಸೊ ಅಲ್ಲಿ ತನಕ ಏನಾದರೂ ಮಾರ್ಕೆಟ್ ಮುಂದಿನ ವಾರ ಹೋಯಿತು ಅಂತಂದರೆ ನಾವು ಪಾಸಿಟಿವ್ ಆಗಿದೆ ಅನ್ಬೋದು. ಆದರೆ ನಿನ್ನೆ ಕೂಡ ಮಾತಾಡಿದ್ದೀನಿ, 2 ಡೋಜಿ ಬಂದಾಗ ತುಂಬ ಇಲ್ಲಿ ಹಗ್ಗ ಜಗ್ಗಾಟ ಆಗಿರೋದು ನಿಮಗೆ ಕಾಣಿಸಿದೆ, ಒಂದೇ ಕಡೆ ಹೋಗಿಲ್ಲ ಅಂತ. ಈಗ 3 ದಿನ ರಜಾ ಆದಮೇಲೆ ಬರ್ತಿರೋದ್ರಿಂದ ನೋಡಿ, ರಜಾ ಆದಮೇಲೆ ಬರೋದಕ್ಕೆ ನಾನು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಯಾಕೆಂದರೆ ಸುಮಾರು ಗ್ಲೋಬಲ್ ಸೆಂಟಿಮೆಂಟ್ಗಳು ಚೇಂಜ್ ಆಗಿರುತ್ತೆ. ಮಾರ್ಕೆಟು ಟ್ರ್ಯಾಕ್ ಮಾಡಿರಲ್ಲ. ಶನಿವಾರ ಭಾನುವಾರನೂ ಇವೆಂಟ್ಸ್ಗಳು ನಡೀತಾನೆ ಇರುತ್ತೆ. ಅದೆಲ್ಲದಕ್ಕೂ ನಮಗೆ ಸೋಮವಾರ ಉತ್ತರ ಕೊಡ್ತಾ ಹೋಗುತ್ತೆ. ಅದಕ್ಕೆ ನೀವು ಹಿಸ್ಟಾರಿಕಲಿ ನೋಡ್ತಾ ಬರೋದಾದರೆ ಸೋಮವಾರ ದಿನ ಯೂಶಲಿ ನಮಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳಾಗುವಂಥ ಇತಿಹಾಸ ಜಾಸ್ತಿ ಇದೆ. ಅದೇ 3 ದಿನ ರಜಾ ಬಂತು ಅಂತಂದರೆ ಆ ಪ್ರಾಬಬಿಲಿಟಿ ಇನ್ನೂ ಜಾಸ್ತಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ದೀರ್ಘ ರಜೆಯ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಒಂದು ಪ್ರೀಮಿಯರ್ನಲ್ಲಿ ವೀಡಿಯೋ ಮಾಡಿದ್ದೀನಿ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 22,000 ಅಥವಾ ಅದಕ್ಕಿಂತ ಕೆಳಗಡೆ, ಆಗ ನೋಡಿ ಮತ್ತೆ ನಾವು ಈ ಝೋನ್ ಒಳಗಡೆ ಇದ್ದೀವಿ ಅಂತಲೇ ಓದಬೇಕು. ಇಲ್ಲಿ ಮತ್ತೆ ಒಂದು ಟ್ರ್ಯಾಪ್ ಝೋನ್. ನಾನು ಆಗಲೇ ಹೇಳ್ದಂಗೆ ಈ ಝೋನಲ್ಲಿ 22,000ದಿಂದ 21,855 ಒಂದು ಸ್ವಲ್ಪ ದಿನ ನಿಂತು ಮಾರ್ಕೆಟು ಮತ್ತೆ ಕೆಳಗಡೆನೋ ಮೇಲ್ಗಡೆನೋ ಮೂವ್ಮೆಂಟ್ ಕೊಡ್ತಾ ಹೋಗ್ಬೋದು. ಸೊ ಅನ್ಲೆಸ್ ನಮಗೆ ಒಂದು ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ 22,200 ತನಕ ನೀವು ಟಾರ್ಗೆಟ್ ಮಾಡಿ 50-100 ಪಾಯಿಂಟಲ್ಲೇ ಇರಿ. ಸೊ 22,090 ಈ ಝೋನಲ್ಲಿ ಎಲ್ಲಿ ಕ್ಲೋಸಿಂಗ್ ಆಗಿದೆಯಲ್ಲ ಅಲ್ಲೇ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಇದೆ ಅಂತಂದರೆ 22,200 ತನಕ ಒಂದು ಅಟೆಂಡ್ ಮಾಡೋಕ್ಕೆ ಹೋಗ್ತಿದೆ ಮಾರ್ಕೆಟ್ ಅಂತ ಅನ್ಬೋದು. ಸೊ 22,200 22,300ರಲ್ಲಿ ಈಗಲೂ ಕೂಡ ರೆಸಿಸ್ಟೆನ್ಸ್ ಇದೆ. ನೋಡೋಣ ಏನು ಮಾಡುತ್ತೆ ಅಂತ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಟ್ರ್ಯಾಪ್ ಆಗಿರುತ್ತೆ. ಆರಾಮಾಗಿ ಈ ಝೋನಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡಿರಿ. ಯಾವುದೋ ಒಂದು ಸೈಡ್ ಮೂವ್ಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಇವತ್ತು ಒಂದೇ ರೀತಿ ಮೂವ್ಮೆಂಟ್ ಇತ್ತು, ಮೇಲ್ಗಡೆನೇ ಹೋಗ್ತಾ ಹೋಯಿತು. ಬಟ್ ಇವತ್ತೆಲ್ಲ ನಿಫ್ಟಿಗಿಂತ ಜಾಸ್ತಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಇದರಲ್ಲಿ ನೀವು ಟ್ರೇಡ್ ಮಾಡಿರ್ತಾರೆ ಅನ್ಕೊತೀನಿ. ಬಟ್ ಇಲ್ಲಿ ನೋಡೋದಾದರೆ ಒಂದು ಮಧ್ಯ ಝೋನಲ್ಲಿ ಓಪನ್ ಆಗುತ್ತೆ, ಒಳಗಡೆ ಓಪನ್ ಆಗುತ್ತೆ. ಅಲ್ಲಿಂದ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ನೋಡಿ, ಹಿಂದೆ ಕ್ಲೋಸಿಂಗ್ ಆಗಿದ್ದ ಲೆವೆಲು, ಈ ಬಸ್ ಸ್ಟ್ಯಾಂಡ್ ಲೆವೆಲು, ಇಲ್ಲೇ ನಿಮಗೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಲೆವೆಲು. ಸೊ ಕಷ್ಟ ಟ್ರೇಡ್ ಈ ಥರ ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ಬಟ್ ಸಣ್ಣದಾಗಿ ಮೇಲ್ಗಡೆ ಹೋಗಿ ಪಾಸಿಟಿವ್ ಆಗಿ ಹೋಗಿದೆ. ಲಾಸ್ಟಿಗೂ ಒಂದು ಪಾಸಿಟಿವ್ ರೀತಿಯಲ್ಲೇ ಕ್ಲೋಸಿಂಗ್ ಆಗಿದೆ. 22,110 ಬಂದು ಕ್ಲೋಸಿಂಗ್ ಆಗಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಒಂದು ಡೋಜಿಗಳು ಮಾಡ್ತಾ ಇದ್ದು ಇವತ್ತು ಸ್ವಲ್ಪ ಚೆನ್ನಾಗಿರುವಂಥ ಡೋಜಿ ಮಾಡಿದೆ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಮೂಮೆಂಟ್ ಇರೋ ಥರ ಕಾಣಿಸ್ತಾ ಇದೆ. ಮೋರೋವರ್ 46,800 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ ಇದು ಇಲ್ಲೇ ಆಗಿದೆ ಅಂತಂದರೆ ನೋಡಿ, ಈಗ 47,000 ಇವತ್ತು ಕೂಡ ಅಟೆಂಡ್ ಮಾಡೋಕ್ಕೆ ಹೋಗಿತ್ತು. ಇದನ್ನು ಬಿಟ್ಟು ಆರಾಮಾಗಿ ಮೇಲ್ಗಡೆ ಹೋಗಬೇಕು. ಹೋದರೆ ನಾವು 47,300 ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಪ್ ಡೌನ್ ಓಪನಿಂಗ್ ಆಗಬಾರ್ದು. 46,500 ಅಥವಾ ಅದಕ್ಕಿಂತ ಕೆಳಗಡೆ ಈ ರೀತಿ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ, ಈಗೇನು ಇಲ್ಲೂ ಕೂಡ ನೋಡಿ ಒಂದು 47,000ದಿಂದ 46,000 ಝೋನ್ ಇದೆಯಲ್ಲ, ಇಲ್ಲಿ ಒಂದು ಹಾಲ್ಟ್ ಆಗ್ತಾ ಇದೆ ಅಂತಲೇ ನೀವು ಓದಬೇಕು. ಸೊ ಮೇಲ್ಗಡೆ ಹೋಗೋದಾದರೆ ಸ್ವಲ್ಪ ಸೋಮವಾರ ದಿನ ಲೇಟಾಗಿ ಎಂಟ್ರಿ ತೊಗೊಳ್ಳಿ. ಯಾಕೆಂದರೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಮಾಡಿ ಕೆಳಗಡೆ ತಳ್ಳುವಂಥದ್ದು ಅಥವಾ ಅಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋಗಿ ಒಂದು ಶಾರ್ಪ್ ರಿಜೆಕ್ಷನ್ ಬರುವಂಥದ್ದು, ಈ ರೀತಿ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಜಾಸ್ತಿ. ಯಾಕೆಂದರೆ 3 ದಿನ ರಜೆ ಆಗಿ ಮಾರ್ಕೆಟ್ ಓಪನ್ ಆಗ್ತಾ ಇರೋದ್ರಿಂದ. ಹಾಗಾಗಿ ಸೋಮವಾರ ಇದ್ದಕ್ಕಿದ್ದಂಗೆ ಬೆಳಗ್ಗೆ ನೀವು ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ವೆಯ್ಟ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ. ಇದಕ್ಕಿಂತ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು, ಕೆಳಗಡೆ ಓಪನಿಂಗ್ ಆಯಿತು ಅಂತಂದರೆ ಆರಾಮಾಗಿ ನೀವು ಈ ಝೋನ್ ನೀವು ಆಪ್ಷನ್ ಸೆಲ್ಲಿಂಗಿಗೆ ಯೂಸ್ ಮಾಡ್ಕೋಬೋದು ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ಸೋಮವಾರ ಯಾವುದು ಫಿನ್ ನಿಫ್ಟಿ ಸೋಮವಾರ ರಜೆ ಇರುತ್ತೆ. ಮಂಗಳವಾರ ಡೈರೆಕ್ಟಾಗಿ ನಮಗೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಅದ್ರ ಬಗ್ಗೆ ಮಾತಾಡ್ತಾ
ಹೋಗೋಣಂತೆ. ಬಟ್ ಬ್ಯಾಂಕ್ ನಿಫ್ಟಿ ಇವಾಗ ನೋಡೋದಾದ್ರೆ ತುಂಬ ಪಾಸಿಟಿವ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇದೆಲ್ಲ ನೋಡಿ ಇಲ್ಲಿ ಯಾವುದೋ ಒಂದು ಕಷ್ಟಪಡ್ತಾ ಇತ್ತು ರೆಸಿಸ್ಟೆನ್ಸ್ ಲೆವೆಲ್, ಇದು ಹಿಂದೆನೂ ಕೂಡ ರೆಸಿಸ್ಟೆನ್ಸ್ ಅಂದರೆ ಸಪೋರ್ಟ್ ಆಗಿದ್ದಂಥ ಲೆವೆಲ್. ಸೊ ಇದನ್ನು ಕಂಫರ್ಟಬಲ್ ಆಗಿ ಬಿಟ್ಟು ಮೇಲ್ಗಡೆ ಹೋಗಬೇಕು. 46,800 ಮೇಲೆ ಕ್ಲೋಸಿಂಗ್ ಆಗಿದೆ ನಿಜ, ಬಟ್ ಅದಕ್ಕೆ ಫಾಲೋ ಅಪ್ ಬರಬೇಕು. ಫಾಲೋ ಅಪ್ ಸೋಮವಾರ ಬಂದರೆ ಓಕೆ ನಾವು ಮತ್ತೆ ಮೇಲ್ಗಡೆ ರೆಡಿ ಆಗಿದ್ದೀವಿ ಅಂತ, ಇಲ್ಲ ಅಂದರೆ ಕೆಳಗಡೆ ಅಂತ. ಇಲ್ಲಿ ನೀವು ಕ್ಲೀನಾಗಿ ಹಾಕೊಂಡು ನೋಡಿದ್ರು ಇಲ್ಲಿ ಒಂದು ಚಾನಲ್ ಏನಿತ್ತು ಆ ಚಾನಲ್ ಕೂಡ ಇಂಟ್ಯಾಕ್ಟ್ ಆಗಿದೆ. ಸೊ ಇಲ್ಲಿಂದ ಮತ್ತೆ ಒಂದು ಡೋಜಿ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ. ಸೊ ಸಸ್ಟೈನ್ ಆಗಬೇಕು ಅಂದರೆ ನೋಡಿ ಇಲ್ಲಿ ಬಂದಿದೆಯಲ್ಲ ಈ ಥರ ದೊಡ್ಡ ದೊಡ್ಡ ಕ್ಯಾಂಡಲ್ಗಳು ಬರಬೇಕು. ಆ ರೀತಿ ಕ್ಯಾಂಡಲ್ಗಳು ಬರುತ್ತಾ ಆರಾಮಾಗಿ ಬಿಟ್ಟು ಮೇಲ್ಗಡೆ ಹೋಗುತ್ತಾ 47,000 ಅನ್ನೋದನ್ನು ಸೋಮವಾರ ನಾವು ನೋಡ್ತಾ ಹೋಗೋಣಂತೆ. ಇಲ್ಲಾಂದರೆ ಆಗಲೇ ಹೇಳ್ದಂಗೆ ಸ್ವಲ್ಪ ವೆಯ್ಟ್ ಮಾಡಿ ಪೊಸಿಷನ್ನ ಒಂದು 10-10:30 ಮೇಲ್ಗಡೆ ನೀವು ಪೊಸಿಷನ್ನ ತಗೋಬೋದು. ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣಂತೆ ಸೋಮವಾರ. ಅದೇ ರೀತಿಯಾಗಿ ಅಂದರೆ ಮಂಗಳವಾರ ಮಿಡ್ ಕ್ಯಾಪ್ ನಿಫ್ಟಿನ ನೋಡೋದಾದ್ರೆ ನೋಡಿ ಯೂಶಲಿ ಎಕ್ಸ್ಪೈರಿ ಹಿಂದಿನ ಮುಂದಿನ ದಿನಗಳಲ್ಲಿ ದೊಡ್ಡ ಮೂಮೆಂಟ್ ಆದರೆ ಏನಾಗಿರುತ್ತೆ ಒಂದು ಸಣ್ಣ ರೇಂಜಲ್ಲೇ ಇರುತ್ತೆ. ಸೊ ಸೇಮ್ ನೆನ್ನೆ ಏನು ಮಾತಾಡ್ಕೊಂಡು ಹೋಗಿದ್ವಿ 10,300 ಆಪ್ಷನ್ ಚೇನಲ್ಲಿ ಒಳ್ಳೆ ರೀತಿಯಾದ ಪುಟ್ ರೇಟಿಂಗ್ ಕಾಣಿಸ್ತಾ ಇದೆ. ಮೇಲ್ಗಡೆ 10,500 ರೆಸಿಸ್ಟೆನ್ಸ್ ಅಂತ ನೀವು ಆ ಝೋನಲ್ಲಿ ಇದ್ದರೆ ಮಾರ್ಕೆಟ್ ನೋಡೋದೇ ಬೇಡ ಆಗಿತ್ತು. ಇವತ್ತು ಆರಾಮಾಗಿ ಡಿಕೆ ಆಗಿದೆ. ಇನ್ಫ್ಯಾಕ್ಟ್ ನೆನ್ನೆದೇನೊಂದು ಹೈ ಆಗಿತ್ತು ಲೋ ಆಗಿತ್ತು ಆ ಝೋನ್ ಒಳಗಡೆ ಮುಗಿಸ್ಕೊಂಡಿದ್ದಾರೆ. ಬಟ್ ಸ್ವಲ್ಪ ದೊಡ್ಡದಾಗಿ ರೇಂಜ್ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಬಟ್ ನೋಡಿ ಇಲ್ಲೂ ಒಂದು ಗ್ಯಾಪ್ ಇದೆ, ಇಲ್ಲೂ ಒಂದು ಗ್ಯಾಪ್ ಇದೆ. ಸೊ ಸೋಮವಾರ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಮಂಗಳವಾರ ಸೋಮವಾರ ಅಂತಲೇ ಬರ್ತಾ ಇದೆ. ಅಥವಾ ನಮಗೆ ಈ ಝೋನಲ್ಲಿ ಏನಾದ್ರು ಓಪನ್ ಆಗಿ ಕೆಳಗಡೆ ಬಂದರೆ ಈ ಗ್ಯಾಪ್ ಕೂಡ ಫಿಲ್ ಆಗೋಕ್ಕೆ ಬರ್ಬೋದು ಮುಂದಿನ ವಾರಗಳಲ್ಲಿ. ಎಕ್ಸ್ಪೈರಿ ಹೊರತುಪಡಿಸಿದ ದಿನಗಳಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ತುಂಬ ಚೆನ್ನಾಗಿ ಮೂವ್ಮೆಂಟ್ ಆಗುತ್ತೆ. ಅದೆಲ್ಲರಿಗೂ ನಿಮ್ಗೆ ಗೊತ್ತಿದೆ ನೋಡಿ. ಉದಾಹರಣೆಗೆ ಇಲ್ಲಿದೆ ಈ ರೀತಿಯಾಗಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಸ್ವಲ್ಪ ಬೇರೆ ಎಲ್ಲ ಚಾರ್ಟ್ಗಳಿಗಿಂತಲೂ ಮುಂದಕ್ಕೆ ಹೋಗ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಯಾವಾಗ ಇಲ್ಲಿಂದ ಕೆಳಗಡೆ ಬಂತಲ್ಲ ಆವಾಗಲೂ ಹೇಳಿದ್ದೆ. ಈಗ ವಾಪಸ್ ರೀಇಂಬರ್ಸ್ಮೆಂಟ್ ಬಂದಿರೋದ್ರಲ್ಲಾದ್ರೂ ನೋಡಿ ಇಲ್ಲಿ ಈಗ ವಾಪಸ್ ರೀಟ್ರೇಸ್ಮೆಂಟ್ ಬಂದಿರೋದ್ರಾಗಲೂ ನೋಡಿ ಇವಾಗ ಮೇಲ್ಗಡೆ ಹೋಗ್ತಾ ಇರೋದು ವೇಗವಾಗಿ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಬಟ್ ಕ್ಲಿಯರ್ ಕಟ್ಟಾಗಿ 10,500 ರೆಸಿಸ್ಟೆನ್ಸ್ ಇರೋದಿದೆ. ನೋಡೋಣ 10,500 ಕಡೆ ಫಸ್ಟ್ ಹೋಗುತ್ತಾ ಅಥವಾ ಇಲ್ಲೊಂದು ಗ್ಯಾಪ್ ಇದೆಯಲ್ಲ ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಬರುತ್ತೆ ಮುಂದಿನ ವಾರ ಅನ್ನೋದು. ಎಲ್ಲಿ ಓಪನ್ ಆಗುತ್ತೆ ಗ್ಯಾಪ್ ಅಪ್ ಹೋಗುತ್ತಾ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಈ ಮಾರೋಪೋಸಿಟ್ ಕ್ಯಾಂಡಲ್ನ ನೀವು ರೇಂಜಾಗಿ ಇಟ್ಕೊಂಡು ಆರಾಮಾಗಿ ಅಲ್ಲೂ ಕೂಡ ನೀವು ಟ್ರೇಡ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ ಮಂಗಳವಾರ. ಫಿನ್ ನಿಫ್ಟಿ ನೋಡಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಥರ ಕಾಣಿಸ್ತಾ ಇದೆ ಬೇರೆ ಇಂಡೆಕ್ಸಿಗೆ ಹೋಲಿಸಿದ್ರೆ. ಫಿನ್ ನಿಫ್ಟಿನಲ್ಲಿ ಈಗ 20,800 ಒಂದು ಲೆವೆಲ್ನ ಏನಾದ್ರು ಮೇಲ್ಗಡೆ ಹೋಯಿತು ಅದ್ರ ಮೇಲ್ಗಡೆ ಓಪನ್ ಆಯಿತು ಅಂದರೆ ಖಂಡಿತ ನೀವು 20,800 ನೀವು ಎಸ್ ಎಲ್ ಇಟ್ಕೊಂಡು ಒಂದು 100 ಪಾಯಿಂಟ್ ಮೂಮೆಂಟು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಫಿನ್ ನಿಫ್ಟಿನಲ್ಲಿ ಸೋಮವಾರ 20,900 ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ನೋಡಿ ಯಾವುದು ಇಲ್ಲಿ ಸಪೋರ್ಟ್ ಆಗಿತ್ತು ಅದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ 21,000ದಲ್ಲಿ ಹೆವಿಯಾಗಿ ನಮಗೆ ಕಾಲ್ ರೇಟಿಂಗ್ ಆಗಿರಬೇಕು. ಆಪ್ಷನ್ ಚೇನ್ ನೋಡೋದಾದ್ರೂ ಕೂಡ ನಮ್ಗೆ ಅದೇ ಹೇಳ್ತಾ ಇರಬೇಕು. ನೋಡ್ಕೊಂಡ್ಬಂದ್ಬೋಣ ಆಪ್ಷನ್ ಚೇನ್ ನೋಡೋದಾದ್ರೆ ನೋಡಿ ಫಿನ್ ನಿಫ್ಟಿನಲ್ಲಿ 21,000ದಲ್ಲಿ ಹೆವಿಯಾಗಿ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. 20,800ರಲ್ಲಿ ಎರಡು ಟಫ್ ಫೈಟ್ ಇರೋ ಥರ ಇದೆ. ಸೊ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕೂಡ ಮಾಡಿದೆ ಇವತ್ತು. ಸೊ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಕೊಟ್ಟರೆ ಒಂದು 100 ಪಾಯಿಂಟ್ಸ್ಗಳ ಮೂಮೆಂಟ್ ಸಿಗುತ್ತೆ 20,800 ಕ್ರಾಸ್ ಮಾಡೋದ್ರೆ. ಇಲ್ಲ ಮಧ್ಯದಲ್ಲಿ ಏನಾದ್ರು ಓಪನ್ ಆಯಿತು ಅಂದರೆ ನೋಡಿ 20,700 ಈ ಲೆವೆಲಲ್ಲಿ ಹುಷಾರಾಗಿರಿ. ಇಲ್ಲಿ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಕೂಡ ಆಗಿ ಅದೇ ರೇಂಜಲ್ಲಿ ಎಕ್ಸ್ಪೈರಿ ಕೂಡ ಮುಗಿಬೋದು. ಹೇಳಕ್ಕೆ ಬರಲ್ಲ ಎಕ್ಸ್ಪೈರಿ ದಿನ ಏನಾಗುತ್ತೆ ಅಂತ. ಬಟ್ 3 ದಿನ ರಜೆ ಇರೋದ್ರಿಂದ ನೋಡೋಣ ಮೇಲ್ಗಡೆ ಹೋಯಿತು ಅಂತಂದರೆ 20,900 ಅಥವಾ ಈ ಝೋನ್ ಬಿಟ್ಟು ಕೆಳಗಡೆ ಬಂದರೆ 20,500 ತನಕ ಬರ್ಬೋದು. ಸೊ 20,500ರಿಂದ 21,000ದಲ್ಲಿ ಸ್ಟ್ರಾಂಗ್ ಆಗಿ ಆಟ ಆಡಿರೋದು ಕಾಣಿಸುತ್ತೆ ನೋಡಿ. 20,500 ಒಳ್ಳೆ ಸಪೋರ್ಟ್ ಇದೆ. ಅದೇ ರೀತಿ ಮೇಲ್ಗಡೆ ಹೋಗೋದಾದ್ರೆ ನಿಮ್ಗೆ 21,000ದಲ್ಲಿ ಒಳ್ಳೆ ರೆಸಿಸ್ಟೆನ್ಸ್ ಇದೆ. ಈ ಝೋನ್ ಇರೋ ತನಕ ನೀವು ಫಿನ್ ನಿಫ್ಟಿನಲ್ಲಿ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಬೇಕು. ಯಾಕಂದರೆ ಇಂಟರ್ನಲ್ ಇಲ್ಲೂ ಒಂದು ಕೂಡ ಬಸ್ ಸ್ಟ್ಯಾಂಡ್ ಆಗಿದೆ, ದೊಡ್ಡದಾಗೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಇದೆ. ಸೊ ಕಮ್ಮಿ ಪ್ರೀಮಿಯಮ್ಮು ಕಮ್ಮಿ ಆಪ್ಷನ್ಗಳನ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡಿ, ಕಮ್ಮಿ ಕ್ವಾಂಟಿಟಿನ ಟ್ರೇಡ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು. ಯಾಕಂದರೆ ಇವೆಲ್ಲ ಹಿಸ್ಟಾರಿಕಲ್ ಲೆವೆಲ್ಸ್ ಆಗುತ್ತೆ. ಈಗ ಮೇಕ್ ಆರ್ ಬ್ರೇಕ್ ಮಾರ್ಕೆಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿರೋದು ಮಂಗಳವಾರ ಮಾರ್ಕೆಟ್ ಬೀಳುತ್ತಾ ಏಳುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣಂತೆ ಅಂತ. ಸೊ ಇದಿಷ್ಟು ಇಂಡೆಕ್ಸ್ಗಳ ಬಗ್ಗೆ ಆಯಿತು. ಹಾಗೆ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಯಿತು. ಟು ಬಿ ಫ್ರ್ಯಾಂಕ್ ನಾನು ಇವತ್ತು ಒಂಚೂರು ನೋಡೋಕ್ಕೆ ಹೋಗಿಲ್ಲ ಸೆನ್ಸೆಕ್ಸ್ನ. ಬಟ್ ನೆನ್ನೆ ಮಾತಾಡ್ಕೊಂಡಿದ್ದು ಏನಾಯಿತು ಅಂತ ನೋಡ್ತಾ ಬರೋಣ. ನೆನ್ನೆ ಏನಂತ ಮಾತಾಡ್ಕೊಂಡಿದ್ವಿ 73,000ದಲ್ಲಿ ನೀವು ಕಾಲ್ ರೇಟಿಂಗ್ ಮಾಡ್ಬೋದು, ಕೆಳಗಡೆ ನೀವು 71,000 ಈ ರೇಂಜಲ್ಲಿ ಇರ್ಬೋದು ಅಂತ ಮಾತಾಡಿದ್ವಿ. ಇವತ್ತು ನೋಡಿ 73,000 ಒಂದು ಒಳ್ಳೆ ರೀತಿಯ ಶಾರ್ಪ್ ರಿಕವರಿ ಬಂದಿದೆ ಇಲ್ಲಿ. ಸೊ ರಿಕವರಿ ಬಂದು ಅದಾದಮೇಲೆ ನಿಧಾನ ಮೇಲ್ಗಡೆ ಹೋಗಿ ಒಂದು ಸ್ಪೈಕ್ ಮಾಡಿ 73,000ದಲ್ಲಿರೋರಿಗೆ ವಾಪಸ್ ಕೆಳಗಡೆ ಬಂದು ಕ್ಲೋಸ್ ಮಾಡಿದ್ದಾರೆ. ಸೊ ಯಾವಾಗಲೂ ಸೆನ್ಸೆಕ್ಸ್ ಅನ್ನೋದು ತುಂಬ ದೊಡ್ಡ ಇಂಡೆಕ್ಸು. ಹಾಗಾಗಿ ನೀವು ಎಷ್ಟು ದೂರದ ರೇಂಜಲ್ಲಿ ಇರ್ತೀರೋ ಅಷ್ಟು ದೂರ ಒಳ್ಳೆಯದು. ಒಂದೇ ರೇಂಜಲ್ಲಿ ಕ್ಲೋಸ್ ಆಗಲ್ಲ ಅಂತಲ್ಲ, ಆಗುತ್ತೆ ಒಂದೊಂದ್ಸಲ. ಬಟ್ ಸೆನ್ಸೆಕ್ಸಲ್ಲಿ ಈ ಎಕ್ಸ್ಪೈರಿ ದಿನ ಮೂಮೆಂಟ್ ಬರ್ದಲೇ ಇರೋದು ಅನ್ನೋದು ಆಗದಲ್ಲೇ ಇರೋದು ಯಾವ್ದಾದ್ರು ಒಂದಿದೆ ಅಂದರೆ ಅದು ಸೆನ್ಸೆಕ್ಸ್ ಇಂಡೆಕ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಲಿಕ್ವಿಡಿಟಿ ಕಮ್ಮಿ. ಅದು ಇವತ್ತು ಮಿಡ್ ಕ್ಯಾಪಲ್ಲೂ ಇದ್ದಿದ್ದರಿಂದ ಮಿಡ್ ಕ್ಯಾಪ್ ನಿಫ್ಟಿ ಸೆನ್ಸೆಕ್ಸ್ ಅಂತ ಬಂದರೆ ನನ್ನ ಪ್ರಕಾರ ಜಾಸ್ತಿ ಜನ ಮಿಡ್ ಕ್ಯಾಪ್ ನಿಫ್ಟಿನಲ್ಲೇ ಇವತ್ತು ಟ್ರೇಡ್ ಮಾಡಿರ್ತಾರೆ. ಹಾಗಾಗಿ BSE ಇಂಡೆಕ್ಸ್ ಆದ್ದರಿಂದ ಇನ್ನೂ ಎವಾಲ್ವ್ ಆಗ್ತಾ ಇದೆ. NSE ಅಷ್ಟು ವಾಲ್ಯೂಮ್ಗಳು ಬಂದಿಲ್ಲ, ಬಟ್ ಒಳ್ಳೆ ವಾಲ್ಯೂಮ್ ಅಂತೂ ಬರ್ತಾ ಇದೆ ಸೆನ್ಸೆಕ್ಸಲ್ಲಿ, ಇಲ್ಲ ಅಂತಲ್ಲ. ಯಾಕಂದರೆ ಎವ್ರಿ ಡೇ ಎಕ್ಸ್ಪೈರಿ ಆಗಿರೋದ್ರಿಂದ ಅದನ್ನೆಲ್ಲ ಉಪಯೋಗಿಸ್ಕೊಂತಾರೆ. ಬಟ್ ಇವತ್ತು 2 ಇಂಡೆಕ್ಸ್ಗಳ ಎಕ್ಸ್ಪೈರಿ ಇದ್ದಿದ್ದರಿಂದ ಮೋಸ್ಟ್ ಫೋಕಸ್ಸು ಮೋಸ್ಟ್ಲಿ ನಮಗೆ ಇದ್ರ ಕಡೆ ಆಗಿರ್ಬೋದು, ಯಾವ್ದು ಮಿಡ್ ಕ್ಯಾಪ್ ನಿಫ್ಟಿ ಕಡೆ ಆಗಿರ್ಬೋದು. ಸೊ ಈಗ ಸೆನ್ಸೆಕ್ಸಲ್ಲಿ ನೋಡೋಣ ಮತ್ತೆ ಈಗ 73,000 ಮುಂದಿನ ವಾರಗಳಿಗೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ 73,000 ನೋಡಿ ಅಟೆಂಪ್ಟ್ ಬರುತ್ತೆ, ಅಲ್ಲಿಂದ ರಿಜೆಕ್ಷನ್ ಬರುತ್ತೆ, ಅಟೆಂಪ್ಟ್ ಬರುತ್ತೆ, ರಿಜೆಕ್ಷನ್ ಬರುತ್ತೆ, ಅಟೆಂಪ್ಟ್ ಬರುತ್ತೆ, ರಿಜೆಕ್ಷನ್ನ ಅಥವಾ ಮೇಲ್ಗಡೆನ ಅನ್ನೋದನ್ನು ಸೋಮವಾರ ಮಾರ್ಕೆಟು ನಿರ್ಧಾರ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ ಆ ಚಾರ್ಟ್ಸಲ್ಲಿ ಸೆನ್ಸೆಕ್ಸ್ ನೋಡೋದಾದರೆ 73,000 ಏನಾದ್ರು ಬ್ರೇಕ್ ಮಾಡಿ ಮೇಲ್ಗಡೆ ಹೋಯಿತು ಅಂದರೆ ಒಂದು 500 ಪಾಯಿಂಟ್ಸ್ಗಳ ಮೂಮೆಂಟು ಆರಾಮಾಗಿ ಸೆನ್ಸೆಕ್ಸಲ್ಲಿ ಮುಂದಿನ ವಾರದಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಒಂದು ಹಿಸ್ಟಾರಿಕಲ್ ಲೆವೆಲಲ್ಲಿದೆ, ನೋಡ್ತಾ ಹೋಗೋಣ. ಐ ಥಿಂಕ್ ಇದೇ ಪ್ಯಾಟರ್ನ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಮಾತಾಡಿದ್ವಿ. ಇಲ್ಲಿ ನೋಡಿ ಬರುತ್ತೆ, ಸಸ್ಟೈನ್ ಆಗ್ತಾ ಇಲ್ಲ, ಕೆಳಗಡೆ ಬರುತ್ತೆ ಅಂತ. ಈಗ ನೋಡೋಣ ಏನು ಮಾಡುತ್ತೆ ಅಂತ. ಈ ಝೋನ್
ಇಂದ ಮೇಲ್ಗಡೆ ಹೋಗುತ್ತಾ ಈ ಝೋನ್ ತನಕ ದಾಟ್ಕೊಂಡು, ಅಥವಾ ಬ್ಯಾಂಕ್ ನಿಫ್ಟಿನಲ್ಲಿ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಸೇಮ್ ಬ್ಯಾಂಕ್ ನಿಫ್ಟಿದು ಮತ್ತು ಫಿನ್ ನಿಫ್ಟಿದು ತುಂಬ ಸಿಮಿಲಾರಿಟಿ ಬರುತ್ತೆ ಚಾರ್ಟ್ ನೀವು ನೋಡೋದಾದರೆ. ನಿಫ್ಟಿದು ಮಿಡ್ ಕ್ಯಾಪ್ ನಿಫ್ಟಿದು ಸಿಮಿಲಾರಿಟೀಸ್ ಬರ್ತಾ ಇದೆ, ಆ ರೀತಿ ಆಗ್ತಾ ಇದೆ ನೋಡಿ. ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗೋದು. ಬಟ್ ಇಲ್ಲಿ ಏನಾಗಿತ್ತು ಅಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಈ ಪ್ಯಾಟರ್ನ ಬ್ರೇಕ್ ಆಗಿದೆ ಅಂತ ಆಗಿತ್ತು. ಬಟ್ ಇವತ್ತು ಅದಕ್ಕೆ ನಾನು ಹೇಳ್ದಂಗೆ 46,800 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದು ವೆರಿ ಇಂಪಾರ್ಟೆಂಟ್. ಇದು ಸಸ್ಟೇನ್ ಆಗಬೇಕು ಅಂದರೆ ಯಾವ ಕಾರಣಕ್ಕೂ 46,800ನ ಮಂಗಳವಾರ ಬಿಟ್ಕೊಡ್ಬಾರ್ದು. 47,200 300 ಈ ಕಡೆ ಮಾರ್ಕೆಟ್ ಹೋಗಬೇಕು. ಆ ರೀತಿ ಹೋಯಿತು ಅಂತಂದರೆ ಮತ್ತೆ ಈ ಚಾನಲ್ನ ಟಾಪಿಗೆ ಮತ್ತೆ ನೋಡಿ ಅಂದರೆ ಅದೊಂದು ಮತ್ತೆ ಆಲ್ ಟೈಮ್ ಹೈ ಆಗ್ಬೋದು. ಅವಾಗ ಈ ಝೋನಿಗೆ ಬಂದು ಟ್ರೈ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಒಂದು ಚಾನಲಲ್ಲೇ ಹೋಗ್ತಾ ಇದೆ ಮಾರ್ಕೆಟು. ನೋಡೋಣ ಏನಾಗುತ್ತೆ ಅನ್ನೋದು. ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ. ಮುಂದಿನ ವಾರ ಶುಕ್ರವಾರ ಮತ್ತೆ ರಜೆ ಇದೆ. ಮುಂದಿನ ವಾರ ಇರೋದೇ 3 ದಿನ. ಸೊ ಆ ಎಲ್ಲ ಸೆಂಟಿಮೆಂಟನ್ನು ನೋಡಿಕೊಂಡು ಹುಷಾರಾಗಿ ಮುಂದಿನ ವಾರ ಕಮ್ಮಿ ಪ್ರೀಮಿಯಮ್ಗಳನ್ನು ಕಮ್ಮಿ ಕ್ವಾಂಟಿಟಿಗಳನ್ನು ಇಟ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸುಮಾರು ಸ್ಟಾಕ್ಸ್ ಬಗ್ಗೆ ಕೇಳಿದಿರಾ, ಕೆಲವೊಂದನ್ನು ಮಾತ್ರ ತೊಗೊಂಡಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಕೆಲವೊಂದನ್ನು ಸೋಮವಾರ ಅಥವಾ ಮಂಗಳವಾರ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ, ಆಗ ಮಾತಾಡ್ತಾ ಹೋಗೋಣಂತೆ. ಇನ್ಫೋಸಿಸಲ್ಲಿ 1541 ಯಾವುದೇ ಕಾರಣಕ್ಕೂ ಮುರಿಬಾರ್ದು, ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಮಾತಾಡಿದ್ವಿ. ಇವತ್ತು ನೋಡಿ ದಪ್ಪ ಅದಕ್ಕಿಂತ ಕೆಳಗಡೆ ಬಂದಿದೆ. ಸೊ 1500 ಅನ್ನೋದು ಈಗ ಹಿಸ್ಟಾರಿಕಲ್ ರೌಂಡ್ ಲೆವೆಲ್ ಆಗುತ್ತೆ. 1500ರಿಂದ ಕೆಳಗಡೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರ್ಯಾರು ಕೇಳ್ತಾ ಇದ್ದೀರಾ, ಖಂಡಿತ ನೀವು ಅಕ್ಯುಮುಲೇಟ್ ಮಾಡ್ಕೊಡೋಂಥ ಲೆವೆಲ್ಲು ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡಬೇಕು ಅಂತಿದ್ದೀರಾ, ಇನ್ಫೋಸಿಸಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತಿದ್ದೀರಾ, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ ಅಂದರೆ ಸ್ವಾಗತ. ಇನ್ನೂ ಕೆಳಗಡೆ ಹೋಗ್ಬೋದು, ಹೋಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಆಗಲೇ ಹೇಳ್ದಂಗೆ 1450 ಇನ್ನೂ ಕೆಳಗಡೆ ಬರ್ತಾ ಹೋಗ್ಬೋದು. ಎಲ್ಲ ಕಡೆನೂ ನಮಗೆ ಸಪೋರ್ಟ್ ಇದೆ. 1450 1350. ಬಟ್ 1500ರಿಂದ ಕೆಳಗಡೆ ನೀವು ಎಲ್ಲ ಆ್ಯಡ್ ಮಾಡ್ಕೊಂಡ್ರು ಒಳ್ಳೆ ಲೆವೆಲೇ ಆಗಿರುತ್ತೆ ನನ್ನ ಪ್ರಕಾರ. ಯಾಕೆಂದರೆ 1900 2000ಕ್ಕೆ ಹೋದಂಥ ಕಂಪನಿ 1900 ಅಂದರೆ ಅಲ್ಲಿಗೆ ಎಷ್ಟಾಯ್ತು ನಿಮಗೆ, 2000ಕ್ಕೆ 20% ಅಂದರೆ ನಿಮಗೆ ಹೆಚ್ಚು ಕಮ್ಮಿ ಒಂದು 200 ಪಾಯಿಂಟ್ ಅಂದರೆ 400 ಪಾಯಿಂಟ್ ಅಂದರೆ 20% ಆಗ್ತಾ ಹೋಗುತ್ತಲ್ವಾ. ಸೊ 400 ಪಾಯಿಂಟ್ಗಳು ಕರೆಕ್ಷನ್ ಆಗಿದೆ ಅಂದರೆ ಆಲ್ ಟೈಮ್ ಏನು ಹೈ ಆಗಿತ್ತೋ ಅಲ್ಲಿಂದ ಒಂದು ಆಲ್ಮೋಸ್ಟ್ 20% ಕರೆಕ್ಷನ್ ಆಗಿದೆ ಸ್ಟಾಕಲ್ಲಿ. ಸೊ 1500 ಕೆಳಗಡೆ ನೀವು ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಏಕೆ ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಇನ್ಫೋಸಿಸಲ್ಲಿ ನಾನು ಕೂಡ ಒಬ್ಬ ಹೂಡಿಕೆದಾರನಾಗಿದ್ದೀನಿ. ಆ ಒಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ನೀವು ನಿಮ್ಮ ಟ್ರೇಡು ನಿಮ್ಮ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಸರ್ 2 ದಿನದಿಂದ ಕೇಳ್ತಾ ಇದ್ದೀನಿ, ನಾನು ಕವರ್ ಮಾಡಿದ್ದೀನಿ ಅನ್ಕೊಂಬಿಟ್ಟೆ, ನೆನ್ನೆ ಮರ್ತೋಗ್ಬಿಟ್ಟೆ. ನೋಡಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಲ್ಲಿ ಒಂದು ದೊಡ್ಡ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಾಗಿದೆ, ಒಂದು ವಾರದಿಂದ ಇದೇ ಝೋನಲ್ಲಿದೆ. ನನ್ನ ಪ್ರಕಾರ 320 ಲೆವೆಲ್ಗಿಂತ ಕೆಳಗಡೆ ಬರಬೇಕು. ಇದು 290 ಲೆವೆಲ್ಗಳ ಕೆಳಗಡೆ ಮಾತ್ರ ನಾನು ಯಾರಿಗಾದರೂ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ನ ರೆಕಮೆಂಡ್ ಮಾಡೋಕ್ಕೆ ಸಾಧ್ಯ. ಅಲ್ಲಿ ತನಕ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಇನ್ನೂ ಬಿಸ್ನೆಸ್ ಈಗ ಸೆಟಪ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಾಂಪಿಟೇಟರ್ಸ್ಗಳಿದ್ದಾರೆ. ಬಜಾಜ್ ಫೈನಾನ್ಸ್ ಅಂತವರು ಒಂದು ಒಳ್ಳೆ ಹೈಪಲ್ಲಿ ಮೇಲ್ಗಡೆ ಹೋಗಿದೆ, ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೊಸದಾಗಿ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಆಲ್ರೆಡಿ ರಿಲಯನ್ಸ್ ಜೊತೆಗೆ ಶೇರ್ ಬಂದಿದೆ ಅಂತಂದರೆ ನೀವು ಇಟ್ಕೊಂಡಿರ್ಬೋದು, ಪ್ರಾಫಿಟ್ ರೈಡ್ ಮಾಡಿರ್ಬೋದು. ಈಗ ಎಕ್ಸಿಟ್ ಮಾಡೋದ್ರ ಬಗ್ಗೆ ಬೇಕಾದ್ರೆ ಯೋಚನೆ ಮಾಡ್ಬೋದು. ಬಟ್ 270 ಈ ಲೆವೆಲ್ ಕೋಟ್ ಮಾಡಿದ್ದೆ ಫಸ್ಟ್, ಆ ಲೆವೆಲ್ಲು ಅದೇ ನಮಗೆ ಇಲ್ಲ ಅಂತಿಲ್ಲ. ಬಟ್ ಇವಾಗ ಬಿಸ್ನೆಸ್ ಎಲ್ಲ ಸೆಟಪ್ ಮಾಡಿದೆ, ವೆಬ್ಸೈಟ್ ಎಲ್ಲ ಮಾಡಿದ್ದಾರೆ, ನಾನು ನೋಡಿದೆ ಏನೇನೋ ಒಂದು ಸರ್ವಿಸ್ಗಳು ಕೊಡ್ತಾ ಇದ್ದಾರೆ. ಸೊ 270 ಒಂದು ಸಲ ಅಟೆಂಡ್ ಮಾಡಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಿದೆ ಅಂತ ಲೆವೆಲ್. ಸೊ 270 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಯಾರಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ನೋಡ್ತಾ ಇದ್ದಾರೆ ಅಂದರೆ ಈ ಮಾರಬಜು ಕೆಳಗಡೆ ಅಂದರೆ 290ರಿಂದ 270 ಈ ಝೋನಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬೇಕಾದಷ್ಟು ಕಂಪ್ನಿಗಳಿದೆ, ಇನ್ನೂ ಆ್ಯಡ್ ಮಾಡಬೇಕು ಅಂತಿಲ್ಲ. ಬಟ್ ಆಲ್ರೆಡಿ ತೊಗೊಂಡಿದ್ದಾರೆ ಅಂದರೆ ನೋಡಿ ಇಲ್ಲೊಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿದೆ. ಈ ಝೋನ್ ಒಳಗಡೆ ಸುಮಾರು ದಿನ ಉಳಿಬೋದು ಅಂತ ಅಂದ್ಕೊಂಡಿದ್ವಿ, ಅದೇ ರೀತಿ ಆಗ್ತಿದೆ. ಸೊ ಫ್ರೆಶ್ ಪೊಸಿಷನ್ ನಾಟ್ ರೆಕಮೆಂಡೆಡ್ ಇನ್ ದಿಸ್ ರೇಂಜಲ್ಲಿ ಕೆಳಗಡೆ ಬರಬೇಕು. ಕೆಳಗಡೆ ಬಂದರೆ ಮಾತ್ರ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇದ್ರ ಬಗ್ಗೆ ಒಂದು ಕೇಳಿದ್ರು, ಯಾರಿದು ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಬಗ್ಗೆ ಹೇಳಿ ಅಂತ. ಸರ್ ಇವರು ಸೋಲಾರಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪ್ಲ್ಯಾಂಟ್ ಇವ್ರದ್ದು ಗುಜರಾತು, ಸೂರತ್, ಇನ್ನೊಂದು 2-3 ಕಡೆ ಇದೆ. ಈ ಚುಕ್ಕಿ ಆಟ ಇಡೋ ಸ್ಟಾಕು ನನಗೆ ಯಾಕೋ ಇಷ್ಟ ಆಗಲ್ಲ. ಬಟ್ ಬಿಸ್ನೆಸ್ ಮಾಡ್ತಾ ಇಲ್ವ ಅಂದರೆ ಸ್ಪೆಕ್ಟಾಕ್ಯುಲರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ರೆವೆನ್ಯೂನ ತೆಗಿತಾ ಇದ್ದಾರೆ, ಎಲ್ಲ ನಿಜ. ಆದರೆ ಇದರಲ್ಲಿ FIಗಳು ಇಲ್ಲ, DIಗಳು ಇಲ್ಲ, 73-74% ಪ್ರಮೋಟರ್ ಹೋಲ್ಡಿಂಗೇ ಇದೆ. ನಮ್ಮದು ಆಶ್ಚರ್ಯಕರ ವಿಚಾರ. ಸೊ ಈಗ ಸೋಲಾರ್ ಎನರ್ಜಿ ಇದೆಲ್ಲ ಬಂದಿರೋದ್ರಿಂದ ಈ ಸ್ಟಾಕು ಒಳ್ಳೆ ರೀತಿಯಾಗಿ ಇಲ್ಲಿ ಆಟ ಆಗ್ತಾ ಇರೋದು, ಹಗ್ಗ ಜಗ್ಗಾಟ ಆಗ್ತಾ ಇರೋದು ಕಾಣಿಸ್ತಾ ಇದೆ ನಿಮಗೆ. ಬಟ್ ವ್ಯಾಲ್ಯೂಯೇಷನ್ ಕೂರ್ತಾ ಇಲ್ಲ, ತುಂಬ ಹೈ ಪಿಲಿ ನಡೀತಾ ಇದೆ. ಫಸ್ಟ್ ಆಫ್ ಆಲ್ ಚುಕ್ಕಿ ಇಡೋ ಸ್ಟಾಕನ್ನು ನಾನು ರೆಕಮೆಂಡೇ ಮಾಡೋದಿಲ್ಲ. ಒಂದು ಚಾರ್ಟ್ ಪ್ಯಾಟರ್ನ್ಗಳು ಬರೋ ಥರ ಬರ್ತಾ ಇದೆಯಲ್ಲ, ಈ ಥರ ಚಾರ್ಟ್ ಪ್ಯಾಟರ್ನ್ಗಳು ಬರೋ ಥರ ಆಗಬೇಕು. 1000 ಲೆವೆಲ್ಗಳ ಕೆಳಗಡೆ ತನಕ ಇದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬಿಡಿ, ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಕಂಪ್ನಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆದರೆ ಸುಮಾರು ವರ್ಷ ಒಂದೇ ಥರ ನಿಂತದಂಥ ಸ್ಟಾಕು ಈಗ ಚುಕ್ಕಿ ಆಟ ಆಡೋದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿತ್ತು ಇದು ₹1 ₹2 2021 ತನಕ ಈ ಸ್ಟಾಕು ಏನು ಪರ್ಫಾರ್ಮ್ ಮಾಡಿರಲಿಲ್ಲ. ಈಗ 2021ರಿಂದ ನಿಮಗೆ 22ರಿಂದ ಒಂದೇ ಸಲ ಇಷ್ಟೊಂದು ಮೂಮೆಂಟ್ ಆಗಿದೆ ಅಂದರೆ ಇದಕ್ಕೆ ದೊಡ್ಡದಾದಂಥ ಕರೆಕ್ಷನ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ದಯವಿಟ್ಟು ಇಂಥ ಆಲ್ ಟೈಮ್ ಹೈ ಲೆವೆಲಲ್ಲಿ ಬಂದು ತುಂಬ ಮೇಲೆ ಹೋಗ್ತಾ ಇದೆ ಅಂತ ಅನಿಸ್ಬಿಟ್ಟು ಇಲ್ಲೆಲ್ಲರೂ ಬಂದು ಆ್ಯಡ್ ಮಾಡ್ಕೊಂಡು ನೀವು ಟ್ರ್ಯಾಪ್ ಆದರೆ ತುಂಬ ದೊಡ್ಡ ಫಾಲನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಟ್ರ್ಯಾಕ್ ಮಾಡ್ತಾ ಇರಿ, ಬಂದಾಗ ನೀವೇ ಕಮೆಂಟ್ ಮಾಡಿ ಹೇಳೋರಂತೆ. ಈ ಥರ ಸುಮಾರು ಸ್ಟಾಕ್ಗಳನ್ನ ನೋಡ್ಬಿಟ್ಟಿದ್ದೀವಿ. ಹಾಗಾಗಿ ಇಂಥ ಸ್ಟಾಕ್ಗಳಿಂದ ದಯವಿಟ್ಟು ದೂರ ಇರಿ ಅಂತಲೇ ಹೇಳ್ತೀನಿ. ಅಫ್ಕೋರ್ಸ್ ಯಾರಾದರೂ ಕ್ಯಾಪ್ಚರ್ ಮಾಡೋಕ್ಕಾಗಿತ್ತು ಆ ಟ್ರೆಂಡನ್ನ ನೋಡಿ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ತೊಗೊಂಡಿದ್ರು ಇಷ್ಟು ತನಕ ಯಾರು ಇಟ್ಕೊಳ್ತಿದ್ರು ಅನ್ನೋದು ಬೇರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಇನ್ನೊಂಥರ ಮೀನು ಹಿಡಿಯೋ ಕೆಲಸ ಅಂತ ಹೇಳ್ತಾರೆ. ನಿಮಗೆ ತುಂಬ ಪೇಷನ್ಸ್ ಬೇಕು. ಒಂದು 10ರಲ್ಲಿ 1-2 ಬೀಳುತ್ತೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ. ಸ್ಮಾಲ್ ಕ್ಯಾಪ್ ಕಂಪ್ನಿಯಲ್ಲಿ ಏಂಜಲ್ ಇನ್ವೆಸ್ಟರ್ಸ್
ಇನ್ವೆಸ್ಟರ್ಸ್ ಅಂತ ಮಾಡ್ತಾರಲ್ಲ ಅವ್ರದ್ದು ಅಷ್ಟೇ ಕ್ಲಿಕ್ ಆಗೋ ಸಾಧ್ಯತೆ ಕಮ್ಮಿ. ಇನ್ವೆಸ್ಟರ್ ಆಗಿ ಅಂತಂದ್ರೂ ನೀವು ತುಂಬ ಫಂಡಮೆಂಟಲ್ನ ಚೆಕ್ ಮಾಡಬೇಕು, ಟ್ರ್ಯಾಕ್ ಮಾಡ್ತಾ ಇರಬೇಕು. ಸ್ಮಾಲ್ ಕಂಪ್ನಿ ಆದರೆ ಅಲ್ಲಿ ಒಂದು ಪಂಪ್ ಆ್ಯಂಡ್ ಡಂಪ್ ಹಾಕೋ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ಅದೆಲ್ಲ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಅದು ತುಂಬ ದೊಡ್ಡ ಸ್ಕಿಲ್ ಸರ್, ಅದಕ್ಕೆ ತುಂಬ ಸಮಯನೂ ಕೂಡ ಕೊಡಬೇಕಾಗುತ್ತೆ. ಬಟ್ ಈಗ ದಯವಿಟ್ಟು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಇಲ್ಲಿ 10 ಗೋಲ್ಡನ್ ರೂಲ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಮಾತಾಡಿದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಆವಾಗ ಹೇಳಿದ್ದೀನಿ 52 ವೀಕ್ ಹೈಯಲ್ಲಾಗಲಿ 52 ಲೋ ಆಗಲಿ ನಾವು ಇನ್ವೆಸ್ಟ್ ಮಾಡಬಾರ್ದು. ಯಾವುದೇ ಒಂದು ಸ್ಟಾಕು ಕೇವಲ 1-2 ವರ್ಷಗಳಲ್ಲಿ 10 ಪಟ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದರೆ ಅಂಥ ಸ್ಟಾಕ್ಗಳಿಂದ ನಾವು ದೂರ ಇರಬೇಕು. ಇದೊಂದು ಬೇಸಿಕ್ ಡಿಸಿಪ್ಲಿನ್ಗಳನ್ನ ಬಹುಶಃ ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಹಿಂಡಾಲ್ಕೋ ಬಗ್ಗೆ ಹೇಳಿದ್ದೆ ಸರ್. ಹಿಂಡಾಲ್ಕೋ ಸ್ಟಾಕ್ ಬಗ್ಗೆ ಏನೊಂದು ಕಂಪ್ಲೇಂಟ್ ಅಂದರೆ ದಪ್ ಅಂತ ಬಿದ್ದುಬಿಡ್ತು ಒಂದ್ಸಲ. ಇದನ್ನ ನಾನು ಸುಮಾರು ಸಲ ಹೇಳಿದ್ದೀನಿ ಚಾರ್ಟ್ ಸಾಕಲ್ಲಿ ಕೂಡ. ನೋಡಿ, ಯಾವುದೋ ಒಂದು ಇವೆಂಟೇ ಬರುತ್ತೆ, ಒಂದು 26% ಸರ್ಪ್ರೈಸ್ ಅಂದರೂ ದೊಡ್ಡ ಗ್ಯಾಪ್ ಡೌನ್. ಈ ಥರ ಸ್ವಲ್ಪ ಚಾರ್ಟ್ಸಲ್ಲಿ ಹಿಂದೆ ನೋಡ್ಕೊಂತ ಬನ್ನಿ. ನಾನು ಹಿಂದೆ ಸುಮಾರು ಸಲ ತೋರಿಸಿದ್ದೀನಿ ಇದನ್ನ. ಈಗ ನೀವು ಒನ್ ಡೇ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದರೆ ಸುಮಾರು ಕಡೆ ನಿಮ್ಗೆ ಹತ್ರ ಸಿಗುತ್ತೆ ದೊಡ್ಡದಾಗಿ ಗ್ಯಾಪ್ ಡೌನ್ಗಳಾಗೋದು. ಆಮೇಲೆ ಆ ಗ್ಯಾಪ್ ಸುಮಾರು ದಿನ ಫಿಲ್ಲೇ ಆಗಲ್ಲ, ಈ ರೀತಿ ಪ್ಯಾಟರ್ನ್ಗಳು ಮಾಡುತ್ತೆ. ಐ ಥಿಂಕ್ ವೀಕ್ಲಿ ಕ್ಯಾಂಡಲ್ ಒಂದ್ಸಲ ಮಾತಾಡಿದ ನೆನಪಿದೆ ನನಗೆ. ನೋಡಿ, ಇಲ್ಲಿ ದೊಡ್ಡ ಗ್ಯಾಪ್ ಡೌನ್ ಆಗೋದು, ಆಮೇಲೆ ಸುಮಾರು ದಿನ ಆಮೇಲೆ ಫಿಲ್ ಆಗೋಂಥದ್ದು. ಈ ಥರ 1-2 ಕಡೆ ಅಲ್ಲ, ನಿಮಗೆ ಸುಮಾರು ಕಡೆ ಆ ಥರ ಗ್ಯಾಪ್ ಡೌನ್ಗಳು ಗ್ಯಾಪ್ ಅಪ್ಗಳು ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಸ್ಟಾಕಿಂದ. ಸೊ 550 ಈ ಲೆವೆಲ್ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸು. ಕಾಪರು, ಅಲ್ಯೂಮಿನಿಯಂ ಇದರಲ್ಲೆಲ್ಲ ಬರ್ತಾರೆ ಅಂತ ಕಾಣುತ್ತೆ. ಒನ್ ಆಫ್ ದ ಲಾರ್ಜೆಸ್ಟ್ ಕಂಪ್ನಿನೇ ಆದಿತ್ಯ ಬಿರ್ಲಾ ಗ್ರೂಪಲ್ಲಿ ಬರುತ್ತೆ ಇದು ಹಿಂಡಾಲ್ಕೋ ಅನ್ನೋದು. ಸೊ ಇಲ್ಲಿ ನೋಡೋದಾದರೆ ಈಗ ಕಷ್ಟಪಟ್ಟು ಮೇಲ್ಗಡೆ ಬರ್ತಾ ಇದೆ. ಒಂದು ದೊಡ್ಡ ಫಾಲ್ ಏನಾಗಿತ್ತು 2022ರಲ್ಲಿ, ಅದಕ್ಕೆ. ಸೊ 555ರಲ್ಲಿ ರೆಸಿಸ್ಟೆನ್ಸ್ ಇದೆ. ನೋಡೋಣ ಈ ಸಲ ಬಂದು ಮತ್ತೆ ಏನು ಇಲ್ಲಿ ಈ ಲೆವೆಲ್ನ ಯಾವ ರೀತಿ ಟ್ರ್ಯಾಕ್ ಆಗುತ್ತೆ ಅನ್ನೋದ್ರ ಮೇಲೆ. ಬಟ್ ಫ್ರೆಶ್ ಅಕ್ಯುಮುಲೇಷನ್ ಅಂತ ನಾನೇನು ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಡಿವಿಡೆಂಡ್ ಚೆನ್ನಾಗಿ ಕೊಡ್ಬೋದೇನೋ ಗೊತ್ತಿಲ್ಲ, ಡಿವಿಡೆಂಡ್ ಕೊಡ್ತಾರೇನೋ ಅಂತ. ಬಟ್ ಸ್ಟಾಕಲ್ಲಿ ನೀವು ನೋಡಿ ಈ ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಆಗ ಯೋಚನೆ ಮಾಡ್ಬೋದು. ಯಾಕಂದರೆ 2022ರಲ್ಲಿ ಅಟೆಂಪ್ಟ್ ಆಗಿತ್ತು, 2024ರಲ್ಲಿ ಅಟೆಂಪ್ಟ್ ಆಗಿದೆ. ಹಿಂದೆ ಯಾವಾಗಲೂ ಹೋಗದಲ್ಲೇ ಇರೋ ಲೆವೆಲ್ಲು ಲಾಂಗ್ ರನ್ ಪರ್ಸೆಂಟ್ ಆಗಿತ್ತು ಅಂತ ಒಂದು ಬ್ರೇಕ್ಔಟ್ ಆಗ್ಬೋದು ಅಂತ. ಬಟ್ ನೋಡಿ, ಮಿಕ್ಸ್ ಕ್ವಾರ್ಟರ್ಗಳನ್ನು ಕೊಡ್ತಾನೆ ಇರ್ತಾರೆ, ಅಂತ ಏನು ಸ್ಟ್ರಾಂಗ್ ಕಂಪ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಬಟ್ ಆದಿತ್ಯ ಬಿರ್ಲಾ ಗ್ರೂಪಲ್ಲಿರುವಂಥ ದೊಡ್ಡ ಕಂಪ್ನಿ, ಇಲ್ಲಿ ದೊಡ್ಡ ವಾಲ್ಯೂಮಲ್ಲಿ ಸೆಲ್ಲಿಂಗ್ ಆಗಿದೆಯಾ ಬೈಯಿಂಗ್ ಆಗಿದೆಯಾ ಅನ್ನೋದು ಕೂಡ ನಮಗೆ ಮುಂಬರುವ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ IRFC ಬಗ್ಗೆ ಹೇಳಿ ಅಂದರು. ನೋಡಿ, IRFC ನನಗೆ ಹೇಳ್ತಾನೆ ಬಂದಿದ್ದೀನಿ, ರೈಲ್ವೆ ಸೆಕ್ಟ್ರಲ್ಲಿ ನನಗೆ ಜಾಸ್ತಿ ಭರವಸೆ ಇರುವಂಥ ಕಂಪ್ನಿ ಅಂದರೆ ಅದು IRCTC. ಯಾಕೆಂದರೆ ಮೇನ್ ಬೇಸ್ ಅಂದರೆ ಅವರೇ ಆಗಿದ್ದಾರೆ. ಬಟ್ ಇವರು ಅವರಿಗೆ ಫೈನಾನ್ಸ್ ಮಾಡೋ ಕಂಪ್ನಿ ಅಂತ 25-26ರಲ್ಲಿ ಲಿಸ್ಟಿಂಗ್ ಆಗಿತ್ತು. ಅದೇ ರೇಂಜಲ್ಲಿ ಸುಮಾರು ವರ್ಷಗಳಿತ್ತು. ಈಗ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಆದರೆ ಇವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ಸಿಗೆ ಈ ವ್ಯಾಲ್ಯೂಯೇಷನ್ ಕೂರೋದಿಲ್ಲ. ಸೊ 80 ಲೆವೆಲ್ಲು ಏನಾದ್ರು ಈ ಸ್ಟಾಕ್ ಸಿಕ್ತು ಅಂತಂದರೆ ಆಗ ಯೋಚನೆ ಮಾಡಿ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದ್ದ ಲೆವೆಲ್ಲು, ಅಲ್ಲಿ ತನಕ ನಾಟ್ ಎಟ್ ಆಲ್ ರೆಕಮೆಂಡೆಡ್. IRFCಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ಏನು ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಪೈಪ್ಲೈನ್ ಹಾಕೊಂಡು ಕೆಳಗಡೆ ಬರ್ತಾ ಇದೆ. ಇನ್ ಕೇಸ್ ಏನಾದ್ರು ಇದನ್ನ ಬಿಟ್ಟು ಮೇಲ್ಗಡೆ ಹೋಯ್ತು ಅಂತಂದರೆ ಮತ್ತೆ 160 ಲೆವೆಲ್ನ ಅಟೆಂಡ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಸ್ಟಾಕು ಮತ್ತೆ ಕೆಳಗಡೆನೇ ಬರ್ತಾ ಹೋಗ್ಬೋದು. ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ ಚಾರ್ಟ್ ಪ್ಯಾಟರ್ನ್ ಪ್ರಕಾರ. 180 ಈ ಲೆವೆಲ್ಗಳು ನೆಕ್ಸ್ಟ್ ಸಪೋರ್ಟ್ಗಳಾಗಿರುತ್ತೆ IRFCನಲ್ಲಿ. ಅದೇ ರೀತಿಯಾಗಿ ಇಂಡಸ್ ಟವರು, ಇಂಡಸ್ಇಂಡ್ ಬ್ಯಾಂಕು, ವೋಡಾಫೋನ್ ಐಡಿಯಾ, ಇವ್ರು ಮೂರದು ಒಳ್ಳೆ ದೊಡ್ಡ ಜೋಡಿ ಇವ್ರದ್ದು, ಆಯಿತಾ. ಒಬ್ಬರಿಗೆ ಕ್ಲೈಂಟು, ಒಬ್ಬರು ಸಾಲ ಕೊಟ್ಟಿದ್ದಾರೆ ಈ ರೀತಿಯಾಗಿ. ಸೊ ಒಬ್ರದ್ದು ನ್ಯೂಸ್ ಬಂದರೆ ಇನ್ನೊಬ್ಬರ ಮೇಲೆ ಹೋಗ್ತಾರೆ. ಈಗ ನೋಡಿ, ವೋಡಾಫೋನ್ ಐಡಿಯಾ ಅವರೇನೋ ಇದು ಸ್ಪೆಕ್ಟ್ರಮ್ದಲ್ಲಿ ಇಶ್ಯೂ ಆಗಿತ್ತಲ್ಲ ಡೆಡ್ಲೈನ್, ಅದನ್ನ ರೈಸ್ ಮಾಡ್ಬೋದು ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಅದಕ್ಕೆ ಇಂಡಸ್ ಟವರು ಮೇಲ್ಗಡೆ ಹೋಗ್ತಾರೆ. ಒಂದು ಕಾಲದಲ್ಲಿ ಇಂಡಸ್ ಟವರಲ್ಲಿ ನಾನು ಇನ್ವೆಸ್ಟರ್ ಆಗಿದ್ದೆ. ಇವರು ಟವರ್ ಹಾಕೋ ಬಿಸ್ನೆಸ್ ಇವ್ರದ್ದು. ಬಟ್ ನಾನು ಎಕ್ಸಿಟ್ ಮಾಡಿಕೊಂಡೆ. ಫಂಡಮೆಂಟಲಿ ವೀಕ್ ಆಗ್ತಾ ಇತ್ತು. ಒಂದು ಚಾನ್ಸ್ ಸಿಕ್ಕಾಗ ನಾನು ಎಕ್ಸಿಟ್ ಮಾಡಿಕೊಂಡೆ. ಇದರಲ್ಲಿ ತುಂಬ ಏನು ದೊಡ್ಡ ಗೇನ್ಸ್ ಅಂತ ಆಗಿರಲಿಲ್ಲ. ಅದಾದಮೇಲೆ ಕವರ್ ಮಾಡಿಕೊಟ್ಟಿದ್ದೆ ಚಾರ್ಟ್ ಸ್ಟಾಕಲ್ಲಿ. ನೋಡಿ, ಈಗ ಯಾರು ಮನ್ಸ್ ಮಾಡೋದಾದ್ರೆ ಮಾಡ್ಬೋದು ನೀವು. ಯಾಕೆಂದರೆ ಒಂದು ದೊಡ್ಡದಾಗಿ ಒಂದು ಟ್ರೆಂಡ್ ಲೈನ್ ಬರ್ತಾ ಇತ್ತು, ಅದಕ್ಕೆ ಬ್ರೇಕ್ಔಟ್ ಕೊಡೋದು ಕಾಣಿಸ್ತಾ ಇದೆ, ಒಳ್ಳೆ ವಾಲ್ಯೂಮಲ್ಲಿ ಆಗ್ತಾ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಯಾರು ನೋಡಿದ್ದವರು ಕಮೆಂಟ್ ಮಾಡಿ. 180-200 ಟಾರ್ಗೆಟ್ಗಳನ್ನು ಮಾತಾಡ್ಕೊಂಡಿದ್ವಿ. ಅದರಿಂದ ಮೇಲ್ಗಡೆ ಈಗ 280 ಹತ್ತಿರ ಲೆವೆಲ್ಗೆ ಬಂದಿದೆ. ಸೊ 280 ಅನ್ನೋದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅಲ್ಲಿಂದ ಕೆಳಗಡೆ ಹೋಗುತ್ತಾ ಮೇಲ್ಗಡೆ ಹೋಗುತ್ತಾ ನೋಡೋಣ. ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಯಾಕೆಂದರೆ ಇವರು ವೋಡಾಫೋನ್ ಐಡಿಯಾ ಮೇಲೆ ಸುಮಾರು ಜನದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಟವರ್ಗಳು ಹಾಕೋದು ಎಲ್ಲ ಈಗ 5G ಚೇಂಜ್ ಆಯಿತು ಅಂತಂದರೆ ಇವ್ರು ಮೇನ್ ಟವರ್ ಹಾಕ್ತಿದ್ರಲ್ಲ ಇವರಿಗೆ ಸಿಗುತ್ತಾ, ಅಥವಾ ಅದೆಲ್ಲ ಈಗ ಸಣ್ಣ ಇದ್ರ ಥರ ಮಾಡಮ್ ಥರ ಇಟ್ಬಿಡ್ಬೋದು 5G ಟವರ್ಗಳು. ಸೊ ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಫ್ಯೂಚರ್ ಪ್ರಾಸ್ಪೆಕ್ಟ್ ಬಗ್ಗೆ. ಫಂಡಮೆಂಟಲಿ ನಾನು ಚೆಕ್ ಮಾಡಿಲ್ಲ ಹೆಂಗೆ ಮಾಡ್ತಿದ್ದಾರೆ ಬಿಸ್ನೆಸ್ ಏನು ಕತೆ ಅಂತ. ಬಟ್ ಟೆಕ್ನಿಕಲಿ ಒಂದು ಬ್ರೇಕ್ಔಟ್ ಆಗಿತ್ತು. ಆ ಬ್ರೇಕ್ಔಟ್ ಇವಾಗ ಫುಲ್ಫಿಲ್ ಆಗೋ ಲೆವೆಲ್ ಥರ ಬರ್ತಾ ಇದೆ. 280 ಏನು ಮಾಡುತ್ತೆ ಅನ್ನೋದು ನೋಡೋಣ. ಬಟ್ ಅಂತ ಏನು ಒಳ್ಳೆ ಕಂಪ್ನಿ ಅಲ್ಲ ಫಂಡಮೆಂಟಲಿ. ಹಾಗಾಗಿ ನೀವು ಇದರಿಂದ ದೂರ. ಡೆಟ್ ಕೂಡ ಇದೆ ಅಂತ ಅನಿಸುತ್ತೆ. ನಾನು ಫಂಡಮೆಂಟಲಿ ಚೆಕ್ ಮಾಡಿ ನಾನು ಎಕ್ಸಿಟ್ ಮಾಡಿದ್ದೆ. ನೋಡಿ, ಪ್ರತಿ ಕ್ವಾರ್ಟರ್ ನೆಗೆಟಿವ್ ಆಗೇ ಬರ್ತಾ ಇತ್ತು. ಸೊ ನಾಟ್ ಅ ಗ್ರೇಟ್ ಕಂಪನಿ ಟು ಇನ್ವೆಸ್ಟ್. ಬಟ್ ಕವರ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಕವರ್ ಮಾಡಿಕೊಟ್ಟೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಇನ್ನೂ ಒಂದಿಷ್ಟು ಕಂಪ್ನಿಗಳನ್ನು ಕೇಳಿದರೆ ನಾನು ಆಗಲೇ ಹೇಳ್ದಂಗೆ ಅದನ್ನ ಕ್ರಮೇಣವಾಗಿ ಕವರ್ ಮಾಡ್ಕೊಡೋಕ್ಕೆ ನೋಡೋಣ. ಮತ್ತು ನೋಡಿ, ಈಗ ಮಾರ್ಚ್ 31 ಕೊನೆ ದಿನ ಆಗಿರುತ್ತೆ. ಟ್ಯಾಕ್ಸ್ ಫೈಲಿಂಗ್ ಅಲ್ಲ, ಬೇಸಿಕಲಿ ನೀವು ಇನ್ವೆಸ್ಟ್ ಮಾಡಲಿಕ್ಕೆ, ಟ್ಯಾಕ್ಸ್ ಪ್ಲಾನಿಂಗ್ ಮಾಡೋಕ್ಕೆ ಈ ಹಣಕಾಸಿನ ವರ್ಷ ಏನು ಮುಗಿತಾ ಇದೆ ಅದಕ್ಕೆ ಇನ್ನೂ ಅವಕಾಶ ಇದೆ. ಯಾರಾದರೂ ನೀವು 80Cನ ಪೂರ್ತಿಯಾಗಿ ಉಪಯೋಗಿಸ್ಕೊಂಡಿಲ್ಲ, 80Dನ ಪೂರ್ತಿಯಾಗಿ ಉಪಯೋಗಿಸ್ಕೊಂಡಿಲ್ಲ, ಸುಮ್ಮನೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂದರೆ ನೀವು ಈಗ ಇನ್ವೆಸ್ಟ್ ಮಾಡಿ ನೀವು ಫೈಲ್ ಮಾಡೋಕ್ಕೆ ಹೋಗ್ತಿರಲ್ಲ ಜುಲೈಯಲ್ಲಿ, ಆಗ ಅದನ್ನು ರೀಫಂಡ್ ತೊಗೋಬೋದು. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾವು ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಒಂದು ಪ್ಲೇಲಿಸ್ಟಲ್ಲಿ ಮಾತಾಡಿದ್ದೀವಿ. ಆ ವಿಡಿಯೋನ ನೀವು ಚೆಕ್ಔಟ್ ಮಾಡಬೇಕು. ಅದನ್ನ ಈ ವಿಡಿಯೋದ ಎಂಡಿಗೆ ಬೇಕಾದ್ರೆ ಆ ಪ್ಲೇಲಿಸ್ಟ್ನ ಕೊಟ್ಟಿರ್ತೀನಿ. ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟು. ಸ್ಯಾಲರಿಡ್ ಎಂಪ್ಲಾಯ್ಸ್ ಆಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾ ಹೋಗುತ್ತೆ.
ಇದಷ್ಟಲ್ಲದೆ ಆಲ್ರೆಡಿ ನಾನು ರಜೆ ನಂತರ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಅಂತ ಹೇಳಿದೆ. ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸಾಕಷ್ಟು ಪ್ಲೇಲಿಸ್ಟ್ಗಳಿದೆ. ಯಾರಾದರೂ ಹೊಸಬ್ರಾಗಿ ಮಾರ್ಕೆಟಿಗೆ ಬರ್ತಾ ಇದ್ದೀರಾ, ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತ ನೀವು ನಮ್ಮ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಇವತ್ತು ನಮ್ಮ ಚಾನಲಲ್ಲಿ 4,000 ಸಬ್ಸ್ಕ್ರೈಬರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಅದೇ ರೀತಿಯಾಗಿ ಸಪೋರ್ಟಿಂಗ್ ಮೆಂಬರ್ಸ್ ಯಾರಿದ್ದೀರಾ, ಸುಮಾರು ವರ್ಷಗಳಿಂದ ಮುನೇಗೌಡ ಸರ್ ಆಗಿರ್ಬೋದು, 6 ತಿಂಗಳು 7 ತಿಂಗಳಿಂದ ನನ್ನ ಹೆಸರು ಮರ್ತೋಗಿರ್ಬೋದು, ಬಟ್ ಪ್ರತಿ ಸಲ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತಾ ಇರ್ತೀನಿ. ಸೊ ನಿಮ್ಮೆಲ್ಲರಿಗೂ ಬಿಗ್ ಥ್ಯಾಂಕ್ಸ್. ನಿಮ್ಮ ಸಪೋರ್ಟೇ ನಮ್ಮ ಬೆಂಬಲ. ಮತ್ತೆ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಮಾತುಕತೆ ಚಾನಲಿಂದ ಯಾವುದೇ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಆಗಲಿ, ವಾಟ್ಸಪ್ ಗ್ರೂಪ್ ಆಗಲಿ, ಸೆಮಿನಾರ್ ಆಗಲಿ, ವೆಬಿನಾರ್ ಆಗಲಿ ಇರೋದಿಲ್ಲ. ಯಾರಾದರೂ ನಮ್ಮ ಲೋಗೋ ಉಪಯೋಗಿಸ್ಕೊಂಡು, ನಮ್ಮ ಹೆಸರು ಉಪಯೋಗಿಸ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬರ್ತಿದ್ದಾರೆ, ನಿಮ್ಮ ಹತ್ರ ದುಡ್ಡು ಕೇಳಕ್ಕೆ ಬರ್ತಾ ಇದ್ದಾರೆ ಅಂದರೆ ದಯವಿಟ್ಟು ಅದನ್ನು ನಂಬಲಿಕ್ಕೆ ಹೋಗ್ಬಿಡಿ. ಆ ರೀತಿ ಯಾವುದೇ ಇಲ್ಲ. ನಮ್ಮದು 2 ಮಾರ್ಗ ಇರೋಂಥದ್ದು. ಸುಮಾರು ಜನ ಕೇಳಿದ್ರಿ ಕ್ಲಾಸ್ ಇದೆಯಾ ಏನಿದೆಯಾ ಅಂತ. ಸೊ ಯೂಟ್ಯೂಬೇ ನಮ್ಮ ಕ್ಲಾಸಸ್ ಅಂತ ಅನ್ಕೋಬೋದು. ಅದು ಬಿಟ್ಟರೆ ನೀವು ಇನ್ನೂ ಹೆಚ್ಚಿಗೆ ನನಗೆ ಕನೆಕ್ಟ್ ಆಗಬೇಕು ಅಂತಂದರೆ ಫ್ರೀ ಟೆಲಿಗ್ರಾಮ್ ಗ್ರೂಪ್ ಮತ್ತು ಚಾನಲ್ ಇದೆ. ಅದರದ್ದು ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಅದು ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲಿ ಜಾಯ್ನ್ ಆಗ್ತಾ ಹೋಗ್ಬೋದು. ನನ್ನ ಅವೈಲಬಿಲಿಟಿ ಮೇಲೆ ನಾನು ಅವೈಲೇಬಲ್ ಇದ್ದರೆ ಮಾರ್ಕೆಟ್ನಲ್ಲಿ ನನಗೇನು ಅನ್ಸುತ್ತೋ ಆ ಅಪ್ಡೇಟ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಾಳೆ ಅಥವಾ ನಾಡಿದ್ದು ಅಥವಾ ಆಚೆ ನಾಡಿದ್ದು 3 ದಿನ ರಜೆ ಇದೆಯಲ್ವಾ, 3 ದಿನದಲ್ಲಿ 1 ಅಥವಾ 2 ವೀಡಿಯೋ ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ, ಯಾವುದಾದ್ರು ಒಂದು ಸ್ಪೆಷಲ್ ವೀಡಿಯೋನ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.